ನೋಡ್ತಾ ಇದ್ದೀನಿ, ಬಾಗಿಲು ತೆಗ್ದೇ ಇಲ್ಲ, ಬೀಗ ಹಾಕೈತಿ. ಎಲ್ಗೆ ಹೋಗ್ಯವ್ರೆ ನಮ್ಮ ಅಪ್ಪ ನಮ್ಮಮ್ಮಯ್ಯ? ಅವ್ರು ಎಲ್ಗೂ ಹೋಗೋಕ್ಕಿಲ್ವಲ್ಲ? ಏನೋ ನಮ್ಮ ಅಮ್ಮನ ತವ್ರ ಮನೆಗೆ ಹೋಗಿರ್ಬೇಕು ಸಾಮಾನ್ಯ. ಅಯ್ಯೋ ಮಣ್ಣಿಂದ ನಾವು ಹೋಗಿತ್ತು, ಆಗ್ಲೆಲ್ಲ ಹೋಗಲ್ಲ. ಯಾಕೆ ಹೋಗೋಣ ಅಂತ ಹೋಗಲ್ಲ ಅಮ್ಮ. ಎಲ್ಲಿ ಎಲ್ಲಿಗೆ ಹೋಗಿರಬೇಕು, ಎಲ್ಲಿಗೆ ಹೋಗ್ಯವ್ರೆ ಎಂಬುದೇ ಗೊತ್ತಾಗ್ತಿಲ್ಲ. ನಾನು ನೋಡ್ತಾ ಇದ್ದೀನಿ ಮೆದ್ದಾಗಿಂದನೂ, ಯಾಕೋ ಹೊರಗೆ ಬಂದಿಲ್ವಲ್ಲ ಅಂತ ಹೋಗಿ ನೋಡ್ತೀನಿ, ಬೀಗ ಹಾಕೈತಿ. ಯಾಕೆ ಎಲ್ಲಿಗೆ ಹೋಗ್ಯವ್ರ ಏನೋ ಗೊತ್ತಿಲ್ಲ. ಬ್ಯಾಂಡನ್ನು ತಗೊಂಡೋಗಿರುತ್ತೆ ನಮ್ಮಮ್ಮ. ಎಲ್ಲಿ ಬೀಗ ಮಾಡ್ದೆ ಆಮೇಲೆ ಬ್ಯಾಂಡ್ ತಗೊಂಡೋಗ್ತಾಳು ಅಂತ ನನ್ನ ಮೇಲೆ ಇದಕ್ಕೆ ಆ ಬ್ಯಾಂಡನ್ನು ತಗೊಂಡೋಗಿರುತ್ತೆ ಅಂತದ್ದು ನಮ್ಮ ಅಮ್ಮಯ್ಯ. ಬಗ್ಗೆಂಟಿ ಬತ್ತೈತಿ, ಕೇಳಂತಡಿ. ಬಗ್ಗೆಂಟಿ ಬಾಯಿಲಿ ಬಾಯಿಲಿ ಬಾ. ಯಾಕೆ ಮುತ್ತು, ಊಟ ತಾಲೇನೆ? ಹ್ಞೂ ಆಯಿತು. ದೋಸೆ ಹಾಕ್ಕೊಟ್ಟಿದ್ಲು ರಾಣಿ, ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡಿದ್ಲು, ಈಗ ನಾನು ತಿಂದ್ವಿ. ಅಲ್ಲ ಕಣಂಟಿ, ನಮ್ಮಪ್ಪ ನಮ್ಮಮ್ಮ ಎಲ್ಗೆ ಹೋಗ್ಯವ್ರೆ? ಕಾಣ್ತಿಲ್ಲ, ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಬೀಗ ಹಾಕಿತ್ ಮನೆ, ಎಲ್ಗೆ ಹೋಗವ್ರೆ? ಅವರು ಎಲ್ಲನ ಸ್ವಾತಿರ್ ಮನೆಗೆ ಹೋಗ್ಯವ್ರಂತಮ್ಮ. ಸ್ವಾತಿ ಏನೋ ಫೋನ್ ಮಾಡಿದ್ಲಂತೆ, ಒಂದು 2 ದಿನ ಇದ್ದೋಗಿ ರೇಂಜ್ ಬರ್ರಿ ಅಂತೇಳಿ ಫೋನ್ ಮಾಡಿದ್ಲಂತೆ. ಸ್ವಾತಿರ್ ಮನೆಗೆ ಹೋಗ್ತೀವಿ ಅಂತ ನೆನ್ನೆಸ್ಲು ಹೋದ್ರು ಕಣೆ. ನೆನ್ನೆಸ್ಲ ಬೈಗ್ನಾಕೇನಪ್ಪ, ನೆನ್ನೆಸ್ ಬೈನ ಹೋದ್ರು, ಹಂಗಿಂದಲೇ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೇಳಿ ಹೇಳ್ತಿದ್ರು. ನನಗೆ ಹೋಗಿರ್ಬೇಕು ಸಾಮಾನ್ಯ, ಹಂಗೆ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ನಾನು. ಮಗಳ ಮನೆಗೆ ಹೋಗ್ಯಾರಮ್ಮ, ಒಂದು 2 ದಿನ ಇರ್ತೀವಿ ಅಂತ. ಹೋಗ್ಲಿ ಹೋಗ್ಲಿ, ಈಗ ಬೇಕಾದ ಬಗೆಂಟಿ ಮಗಳು, ಈಗ ಮಗಳು ಅಳಿಯ ಎಲ್ಲ ಬೇಕಾಗ್ತಾರೆ ಈಗ. ಯಾಕಂದರೆ ಇವಾಗ ಒಂದಿಟ್ಟು ಸೆನಕ್ಕೆ ಅವ್ರ ಮಾಮನ್ ತಗೈದಾಳಂತೆ ಅವಳು, ಆ ಸ್ವಾತಿ ಎಂಬಳು. ಅವ್ರ ಮಾಮಂತ ಚೆನ್ನಾಗಿ ದುಡ್ಡು ಮಾಡ್ಕೊಂಡವ್ರಂತೆ, ಅದಕ್ಕೆ ದುಡ್ಡಿರ ಅಂತರಿಗೆ ಬೆಲೆ ಕೊಡೋದು ನಮ್ಮ ಅಪ್ಪನ ಅಮ್ಮಯ್ಯ. ಬಡವರಂತರಿಗೆ ಬೆಲೆ ಕೊಡಲ್ಲ, ದುಡ್ಡಿರ ಅಂತರಿಗೆ. ದುಡ್ಡಿದ್ದು ಬಿಟ್ರೆ ಅವ್ರು ಏನು ಬೇಕಾದ್ರೆ ಮಾಡ್ತಾರೆ, ಹೆಂಗೆ ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತಾರೆ. ಅಲ್ಲ ನೋಡಿ ನಮ್ಮ ಅಕ್ಕನ ಹೆಂಗೆ ಅಂಬಾರ ಭಾಗ್ಯಂಟಿ. ನಾನು ನನ್ನಿನ್ನ ಕಳಿಸ್ತಾರೆ, ಅವಳು ಮಾತ್ರ ಅವ್ರು ಯಾವತ್ತು ಕರೆಯಲ್ಲ. ಅವಳನ್ನ ಮಾತ್ರ ಹತ್ರಕ್ಕೆ ಬಿಡ್ಕೊಂಬಲ್ಲ ಅಂತ ನಾನು ಅಂದ್ಕೊಂಡಿದ್ರೆ, ಅಲ್ಲ ಅವಳನ್ನೇ ಕರೆದು ಕಳಿಸೋದು, ಅವಳ ಮನೆಗೆ ಹೋಗೋದು. ಅಪ್ಪ ಹಂಗಾರ ಅವಳ ಮನೆಗೆ ಹೋಗಿ ಅವ್ರೇನು? ನನ್ನ ಹೆಸ್ಲಾಗ ಹೋದ್ರು. ನಾನು ಹೊರಟಿದ್ರ ಎಲ್ಗ ಊರಿಗೆ ಹೋಗ್ತಿಯಲ್ಲ, ಮಾತು ಅವ್ರ ಮನೆಗೆ ಹೋಗ್ತೀಯ ಪದ್ ಬಂದೆ. ಇಲ್ಲ ನಮ್ಮ ಸ್ವಾತಿರ್ ಮನೆಗೆ ಹೋಗ್ತೀನಿ ಕಣಕ, ಹೋಗೋದ್ರಿಂದ ಅವಳಿಗೂ ಒಂಥರ ಧೈರ್ಯ, ಅದಕ್ಕೇನೆ ಹೋಗ್ತೀನಿ. ಪಾಪ ಅವಳು ಬುದ್ಧಿ ಕಲ್ತ್ಕೊಂಡವಳೆ, ಅವಳು ಚೆನ್ನಾಗಿರ್ತಾಳೆ ನಮ್ಮ ಜೊತೆಗೆ, ಹೋಗ್ತೀವಿ, ಹೋಗಿ ಅವಳ ಜೊತೆಗೆ ಚೆನ್ನಾಗಿರ್ತೀವಿ ಅಂತೇಳಿ ನಿಮ್ಮ ಅಮ್ಮಯ್ಯ ಹೇಳಿದ್ಲು. ಏನೋ ಸೆನಕ್ಕೆ ಬುದ್ಧಿ ಕಲ್ತ್ಕೊಂಡವಳಂತೆ, ಬರ್ರಿ ಅಂತಾಳಂತೆ. ಅದಕ್ಕೆ ಹೋಗ್ತೀವಿ ಕಣ ಭಾಗ್ಯಕಯ್ಯ ಅಂತೇಳಿ ನಿಮ್ಮ ಅಮ್ಮಯ್ಯ ಹೇಳ್ತಿದ್ಲು. ನ್ಯಾಯಗಿರೋ ಅಂತರ್ಗೆ ಕಾಲನೇ ಇಲ್ಲ ಯಪ್ಪ. ಇವಾಗ ಹೆಂಗೈತಿ ಅಲ್ಲ ನೋಡು, ನ್ಯಾಯ ರೀತಿಯಿಂದ ಇರೋ ಅಂತರ್ಗೆ ಕಾಲ ಇಲ್ಲ. ಇವಾಗಿನ ಕಾಲ ಏನಪ್ಪ ವಿಚಿತ್ರ ಅನಿಸುತ್ತೆ. ನಾವು ಒಳ್ಳೆ ತಂದಿಂದ ಅವ್ರ ಮರ್ಯಾದೆ ಹೋಗ್ದಂಗೆ ನಾನೇನಂತ ಬದುಕು ಮಾಡಿಲ್ಲ, ಅವಳಂತ ಬದುಕ. ಅವಳ ಮದುವೆಗಿನ ಮುಂಚೆನೇ ಊರೆಲ್ಲನ, ಮದುವೆಗಿನ ಮುಂಚೆನೇ ಬಸ್ರಿ ಆದ್ಲು ಅಂತೇಳಿ ಊರೆಲ್ಲ ಮೆರೆಸಿದ್ರು. ಊರೆಲ್ಲ ಗೊತ್ತಾಗಿತ್ತು ವಿಷಯ. ಬಿಡು, ನಿನ್ನೂ ಒಂದಿನ ಕರೀತಾರೆ ಮಗಳು ಅಂಬೋದು ಅವ್ರಿಗೂ ಆಸೆ ಇರುತ್ತೆ. ಏನೋ ಇವಾಗ ಒಂದಿಷ್ಟು ಸಿಟ್ಟು, ನೀನು ಹಿಂಗೆ ಮಾತಾಡಿದೆ ಅಂತ. ನೀನು ಮಾತಾಡಬಾರ್ದು, ಸುಮ್ಮನೆ ಇರ್ಬೇಕೇನು, ಬೇರೆ ಯಾರು ಅಲ್ಲ, ಅವಳು ನಿಮ್ಮ ಅಕ್ಕ ಇನ್ನೇನೆ. ನಿಮ್ಮ ಅಕ್ಕನ ಮೇಲೆ ನೋಡಪ್ಪ, ಅಕ್ಕನ ಮೇಲೆ ಇವಳು ಹಿಂಗೆ ಮಾಡ್ತಾಳೆ ಅಂತ ಅವ್ರಿಗೆ ಸಿಟ್ಟು ಅಷ್ಟೇನೆ. ನೀನು 1-2 ದಿನ ಸುಮ್ಮನೆ ಸುಧಾರಿಸ್ಬೇಕು. ಸುಧಾರಿಸಿರಿ ಏನಾಗಲ್ಲ. ಸುಮ್ಮನೆ ಮಾತಾಡಬಾರ್ದು, ಮಾತಿಂದನೇ ಕೆಟ್ಟರಾಗದ ಅಮಣಿ, ಮಾತಾಡಬಾರ್ದು. ನಾನು ಹೇಳ್ತೀನಿ, ಇವಳಿಗೆ ಮುತ್ತು ಕೇಳಲ್ಲ, ಹೇಳಿದೆ ಹೇಳತ್ತೆ. ಅಲ್ಲ ನೋಡತ್ತೆ, ನಾವೇ ರೀತಿಯಿಂದ ಇರೋರಿ ಕಾಲನೇ ಇಲ್ಲ. ಇವತ್ತು ಮಗಳ ಮನೆಗೆ ಹೋಗ್ಯವ್ರಂತೆ, ಅವಳು ಬೇರೆ ಬಂದಿದ್ಲಿ, ಇವಾಗ ಮಗಳ ಮನೆಗೆ ಹೋಗ್ಯವ್ರಿ. ನೋಡಿ ಎಷ್ಟು ಇರಬೇಡ. ಅಲ್ಲ ನೋಡಿ ಹಿಂಗೆ ಅಂತ. ಅಲ್ಲ ಮಗಳ ಮನೆಗೆ ಅಲ್ಲೇ ಹೋಗ್ಯವ್ರಲ್ಲ ಇವರು. ಬಾ ತಡಿ, ನಾನು ಆ ಜೀವಿತಕ್ಕನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿ ಮಾತಾಡ್ತೀನಿ ತಡಿ. ಹೋಗ್ಲಿ ಬಿಡು, ಇವ್ರಿಗೆ ಒಂಥರ ಏನೋ ನೀನು ಹಂಗೊಂದಲ್ಲ, ಅವ್ರು ಇನ್ನೂ ಜೋರು ಮಾಡ್ತಾರೆ. ನೀನು ಹಂಗೊಂದೋಟನು ಅವಳ್ತ ಚೆನ್ನಾಗಿರಂಗೇನು ಇದು ಮಾಡ್ತಾರೆ. ನೀನು ಮಾತಾಡ್ಸಕ್ಕೆ ಹೋಗ್ಬಾರ್ದು, ಯಾಕೆ ಗೊತ್ತಿಲ್ಲ ಅಮ್ಮಂಗಿದ್ದು ಬಿಡ್ಬೇಕು. ಅದ್ರ ಬಗ್ಗೆ ಇವಳು ಏನು ತಲೆನೇ ಕೆಡಿಸ್ಕೊಂಬಲ್ವಲ್ಲಪ್ಪ, ಮುತ್ತು ಅಮ್ಮಂಗಿರ್ಬೇಕು. ನೀನು ತಲೆ ಕೆಡಿಸ್ಕೊಂಡ್ರೆ ಅವ್ರು ಇನ್ನೂ ತಲೆ ಕೆಡ್ಸಕ್ಕೆ ನೋಡ್ತಾ ಇರ್ತಾರೆ. ನೋಡು, ಒಳ್ಳೆ ರೀ ಕಾಲನೇ ಇಲ್ಲ ಅಂಬೋದು ಇದಕ್ಕೆ. ಮತ್ತೆ ನೋಡ ಭಾಗ್ಯ ಕೈ ಹಂಗಾರೆ ಯಾವಾಗ ಹೋದ್ರಾಲೇನೆ? ನೆನ್ನೆ ಹೊರಟಿದ್ಲು ಪದ್ಮ, ನಾನು ಕೇಳಿದೆ ಎಲ್ಲಿಗೆ ಹೋಗ್ತೀರಮ್ಮ ಅಂತಂದೆ. ಅದಕ್ಕೇನೆ ಹಿಂಗೆ ಎಲ್ಗ ಹೋಗ್ಬೇಕು, ಹಿಂಗೆ ನನ್ನ ಮಗಳ ಮನೆಗೆ ಹೋಗ್ತೀವಿ ಅಂತ ಅಂದ್ಲು. ಹೇಳು ಒಟ್ಟಿನಲ್ಲಿ ನಮ್ಮ ಸ್ವಾತಿ ಮನೆಗೆ ಹೋಗ್ತೀವಿ, 1-2 ದಿನ ಇದ್ದು ಬರ್ತೀವಿ. ಫೋನ್ ಮಾಡಿದ್ಲು, ಅದಕ್ಕೆ ಬರ್ರಿ ಅಂತ, ಅದಕ್ಕೆ ಹೋಗ್ತೀವಿ ಅಂತ ಹೇಳಿ ಹೇಳಿದ್ಲು. 1-2 ದಿನ ಇದ್ದು ಬರ್ತಾಳೆ ಅಂತ ಮಗಳ ಮನೆ ಅಂತ. ಇದು ಬರಲಿ ಬಿಡು, ಅವ್ರಿಗಿನ್ನು ಯಾರಿದ್ದಾರೆ, ಯಾವ ಗಂಡು ಮಕ್ಕಳಿಲ್ಲ ಏನಿಲ್ಲ, ಮನೆ ಬೇಜಾರಾಗುತ್ತೆ. ಇಬ್ರದ್ದು ಮದುವೆ ಆತಲ್ಲ, ಅದಕ್ಕೇನೆ ಯಾರು ಇಲ್ಲ ಅಂತೇಳಿ 2 ದಿನ ಇದ್ದು ಬರೋಣ ಅಂತ ಹೋಗ್ತಾಳೆ ಮಗಳ ಮನೆ ಅಂತ. ಇರ್ತಾಳೆ ಬಿಡು, ಹೆಂಗಾತೀನಿ ಏನು ಮಾಡೋಕ್ಕಾಗುತ್ತೆ ಹೇಳು. ಅಲ್ಲ ನೋಡಮ್ಮ, ಹೆಂಗಾದ್ರು ಹೆಂಗಿದ್ದಾರು ನೋಡಮ್ಮ, ಎಂಥ ಕಾಲ ಬಂತು ಭಾಗ್ಯಕಯ್ಯ. ಅಪ್ಪ ಅವಳನ್ನ ನಾನು ಏಳಿನ ಕರೆದವರು ಅವಳು. ನಾನು ಅದಕ್ಕೆ ಮದುವೆ ಮಾಡ್ಕೊಂಡಿದ್ದವಳನ್ನ ನಾನು ಕರೀತಾರೆ. ನಾನು ಮದುವೆ ಮಾಡ್ಕೊಂಡ್ರೆ ಅವ್ರ ಅಪ್ಪಗೂ ಇಷ್ಟ ಐತೆ ಅಂತೇಳಿ ನಾನು ಅದಕ್ಕೆ ಮದುವೆ ಮಾಡ್ಕೊಂಡಿದ್ದು. ಅಲ್ಲ ನೋಡು ಅವ್ರು ಹೆಂಗೆ, ನಾನೇನು ಕೈ ಬಿಟ್ಟಿದ್ರೆ ಏನು ಪಾಡು. ಅಲ್ಲ ಹೇಳು ಭಾಗ್ಯಕೈ, ನೀನೇನು ನಾನು ಮದುವೆ ಮಾಡ್ಕೊಂಡೆ, ಕರೀತಾರೆ ಬಿಡು, ಚೆನ್ನಾಗಿರ್ತಾರಲ್ಲ, ಇವಳಿಗೆ ಕೊಡ್ತಾರೆ, ಇರೋ ಹೊಲ ಮನೆ ಎಲ್ಲ ಸಿಗುತ್ತೆ ಅಂತ ನಾನು ಅಂದ್ಕೊಂಡೆ. ನಾನು ಹಂಗೆ ಅಂದ್ಕೊಂಡಿದ್ದು ಕಾಣತ್ತೆ. ನಮ್ಮ ಸವಿತತ್ತೆ ಮಗನ ಮದುವೆ ಆದರೆ
ಅಪ್ಪನ ಅಮ್ಮಯ್ಯ ಎಲ್ಲ ನನಗೆ ಕೊಡ್ತಾರೆ, ಹೆಂಗೋ ಬಿಡು ರಿಲೇಷನಾಗ ಆಗ್ಯವಳೆ ಅಂತ ಎಲ್ಲ ಕೊಡ್ತಾರೆ. ನನಗೇನೆ ಅವಳನ್ನ ಮಾತಾಡ್ಸಲಿನ ಮೇಲಿಂದಾನ ಬಿಡು ಅಂತ. ಅದಕ್ಕೆ ನಾನು ಇಲ್ಲೇ ಆದರೆ ಅವರು ಚೆನ್ನಾಗಿರ್ತಾರೆ ಅಂತಲೇ ನಾನು ಆಗಿದ್ದು. ಹೆಂಗೋ ಬಿಡತ್ತ ಚೆನ್ನಾಗಿರ್ಬೋದು ನಾವು, ಅವರು ಎಲ್ಲ ನನಗೆ ಆಗುತ್ತೆ, ನಾನು ಒಬ್ಳಿಗೆ ಸೇರುತ್ತೆ ಎಲ್ಲ ಆಸ್ತಿ, ಏನಿದ್ರು ಮನೆ ದುಡ್ಡು ಒಡವೆ ಏನಿದ್ರು ಎಲ್ಲ ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡ್ರೆ, ಅಲ್ಲ ನೋಡಿ ನಮ್ಮ ಅಪ್ಪ ನಮ್ಮ ಅಮ್ಮಯ್ಯ ಎಷ್ಟು ಇದನ್ನು ಮಾಡ್ತಾರೆ. ಅವಳು ಮಾತಾಡ್ಸಲ್ಲ ಅಮ್ಮಂಗಿದ್ದಾರೆ, ಇವಾಗ ಅವಳನ್ನ ಹೆಂಗೆ ಮಾತಾಡ್ಸ್ಕೊಂಡು ಹೆಂಗೆ ಅವಳ್ತ ಚೆನ್ನಾಗಿದ್ದಾರಲ್ಲ. ನನಗೆ ಬೋಲ ಮನೆ ಬೇಕಾಗಿರೋದು ನನಗೆ ಸಿಗಬೇಕು ಅಂತೀನಿ, ನಾನಂತೂ ಬಿಟ್ಕೊಡಲ್ಲ. ಯಾರು ಹೇಳಿದ್ರು ಬಿಟ್ಕೊಡಲ್ಲ, ನನಗೆ ಬೇಕೇ ಬೇಕು. ನಂದು ಹೊಲ ಮನೆ ಏನಾಯ್ತು ನನಗೆ ಬೇಕು ಅಂತೀನಿ. ಸಿಗುತ್ತೆ ಹೇಳಿ ಎತ್ತು ಹೋಗಲ್ಲ. ಈಗ ಭಾಗ ಅಂಬೋದು ಎತ್ತು ಹೋಗಲ್ಲ ಕಣೆ, ಇರುತ್ತೆ. ನಿನಗೂ ಅವಳಿಗೂ ಇಬ್ರಿಗೂ ಬರುತ್ತೆ, ಏನು ತಲೆ ಕೆಡಿಸ್ಕೋಬೇಡ, ಯಾವತ್ತಿದ್ರು ಬಂದೇ ಬರುತ್ತೆ. ಅವಳೊಂದಿಟ್ಟು ಬ್ಯಾಂಡ್ ಕೊಟ್ಲು ಅಂತ ಅವಳು ನೇನಾಗಿ ನೆಕ್ಕಾಡ್ತಾಳೆ. ನೀನು ಸುಮ್ಮನೆ ಕೊಡೆ, ನೀನು ಕೊಟ್ರತ್ತ ಕರ್ಕೊಂಡು ಹೋಗ್ತಾರೇನ ನಿನ್ನೂ, ಸುಮ್ಮನೆ ಕೊಡು. ಏನು ಮಾಡೋಕ್ಕಾಗುತ್ತೆ? ಇಲ್ಲ 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 ಇಲ್ಲ, ನಾನು ಮಾತ್ರ ಕೊಡಲ್ಲ ಕಣತ್ತೆ, ಕೊಡಲ್ಲ. ನಾನು ನಮ್ಮಪ್ಪ ನಮ್ಮ ಅಮ್ಮಗೆ ಯಾಕೆ ಇದು ಮಾಡಬೇಕು? ಅಲ್ಲ ಅವ್ರು ನನ್ನ ಎದುರಿಗೆ ಅವಳಿಗೆ ಎಷ್ಟೊಂದು ಇದು ಮಾಡ್ತಾ ಇದ್ದಾರಲ್ಲ, ನನಗೆ ಎಷ್ಟು ಹೊಟ್ಟೆ ಉರ್ದು ಹೋಗ್ಬೇಡ. ಹೇಳು, ಎಷ್ಟು ಹೊಟ್ಟೆ ಉರ್ದೋಗುತ್ತೆ ಗೊತ್ತೇ? ಅವ್ರು ಹಂಗೆ ಮಾಡಬಾರ್ದು. ಅವ್ರಿಗೆ ಅರ್ಥ ಆಗ್ಬೇಕಮ್ಮ, ಅದು ಯಾರು ಹೇಳೋದು ಅಲ್ಲ. ನೋಡು, ನನ್ನ ಮಕ್ಕಳಿಗೆ ನಾನು ಹಿಂಗೆ ಮಾಡಿದೆ, ಯಾರನ್ನ ಏನು ಅಂದ್ಕೊಂಡರು ಏನು ಎತ್ತ ಅಂತ ಅವ್ರು ಯೋಚನೆ ಮಾಡಬೇಕು. ಅವ್ರು ಹಿಂಗೆ ಮಾಡಬಾರ್ದು. ಹೇಳ್ಟ ನಾನು ಹೇಳು, ನಾನು ಏನು ಅಂದ್ಕೊಂಡಿದ್ದೆ ಹಿಂಗಂತ ಅಂದ್ಕೊಂಡಿರ್ಲಿಲ್ಲ. ನಾನು ಭಾಳ ಏನೋ ನಿಮ್ಮ ಅಪ್ಪನ ಮೇಲೆ ಒಂದು ಪ್ರೀತಿ ಇಕ್ಕೊಂಡಿದ್ದೆ. ಅವನು ಅವಾಗೆಲ್ಲ ಬಿಟ್ಟು ಬಂದಾಗ ನಮ್ಮ ಮನೆಗೆ ಇಕ್ಕೊಂಡು ದಿನ ನಾನು ಮುದ್ದೆ ಬೇಯಿಸಾಕಿದ್ನಿ. ದಿನಾನ ಕೋಳಿ ಮಟ್ಟೆ ಬೇಯಿಸಾಕ್ತಿದ್ದೆ. ದಿನಾನ ಅವನಿಗೆ ಒಂದೊಂದು ಕಾಪಿನೇ ಕಾಸ್ಕೊಂಡು ಕೊಡ್ತಿದ್ದೆ. ದಿನ ಇಲ್ಲೋಡು ಉಣ್ಬೇಕಾದ್ರೆ ನಾವೇ ಹೆಂಗೆ ಉಣ್ತೀವಿ ಅವ್ನಿಗೆ ಹಂಗೆ ಉಣ್ಬೇಕು ಇಕ್ಕಿದ್ದೀನಿ. ಹಣ್ಣು ಪಣ್ಣು ಕೊಯ್ ಕೊಡ್ತಿದ್ದೆ, ದಿನ ಒಂದೊಂದು ಬಾಳೆಹಣ್ಣು ಕೊಡ್ತಿದ್ದೆ. ನಾನು ಹೆಂಗೆ ನೋಡ್ಕೊಂಡಿದ್ದು ನಾವು ನನ್ನ ಮನೆಗೆ ಬಂದಿದ್ದಾಗ ಗೈನ್ಚಿತಾಗೆ ಗುದ್ದಾಡ್ಕೊಂಡು ಬಂದಿದ್ದ ನಿಮ್ಮ ಅಪ್ಪಯ್ಯ. ಅದನ್ನೆಲ್ಲ ಅಂದರೆ ಅಷ್ಟೇನೆ, ನಾನೇನಿಲ್ಲ ಬಿಡತ್ತ. ಈಗ ಯಾರೇ ಆಗಲಿ ಉಂಬಕಿಕ್ಕಿ ತಿಂಬಕಿಕ್ಕಿದ್ದೆಲ್ಲ ಅನ್ಬಾರ್ದು ಕಣೆ ಸವಿತಮ್ಮ. ಅನ್ಬಾರ್ದು, ಹಂಗೆಲ್ಲ ಎತ್ತಿ ಎಣಿಸ್ಬಾರ್ದು. ಉಂಬಕಿಕ್ಕದೆ ನನಗೆ ಮಾಡಿಕೊಟ್ಟೆ ಅದನ್ನೆಲ್ಲ ಅನ್ಬಾರ್ದು. ಉಂಬಕಿಕ್ಕಿರೋದು ಮಾತ್ರ ಯಾರಿಗೆ ಎಷ್ಟೇ ದ್ವೇಷ ಇರಲಿ, ಎಷ್ಟೇ ಜಗಳ ಆಡಲಿ, ನಾವು ಉಂಬಕಿಕ್ಕಿರಿದ್ವಿ ನಂಬದು ಅನ್ಬಾರ್ದು. ಸುಮ್ಮನೆ ಇರ್ಬೇಕು. ಅದು ಮಾತ್ರ ನಾವು ಇಕ್ಕಿದ್ಕೂ ಪ್ರಯೋಜನ ಇರಲ್ಲ ಅಂದರೆ ಅನ್ಬಾರ್ದು ಕಣ್ ಸವಿತಮ್ಮ, ಯಾರಾಗಲಿ ಅನ್ಬಾರ್ದು. ಅಯ್ಯೋ ಬಗೆ ಆಂಟಿ ಸಿಟ್ಟು ಬರೋದು ಸುಮ್ಕಿರು. ಅನ್ಬಾರ್ದು ಅಂತ ನೀನು ಹೇಳ್ತೀಯ, ಆದರೆ ಎಷ್ಟು ಸಿಟ್ಟು ಬರೋದು ಗೊತ್ತೇ ಅವ್ರು ಮಾಡೋದಕ್ಕೆ. ನೀನೇನಂಗೆ ಅಂತೀಯ. ಮತ್ತೆ ನಮ್ಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ, ಮತ್ತೆ ಎಲ್ಲ ಮಾಡಿ ಇಕ್ಕೈತೆ, ಎಷ್ಟು ಸಿಟ್ಟು ಬರೋಕ್ಕಿಲ್ಲ ಹೇಳು. ಮಾಡಿಕ್ಕಿರೋರಿಗೆ ಹೊಟ್ಟೆ ಉರಿದೋಗುತ್ತೆ ಬಗ್ಗೆ ಆಂಟಿ, ಹಂಗೆ ಮಾಡಬಾರ್ದು. ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನಮ್ಮ ಅಪ್ಪಗೆಲ್ಲನ ನೋಡ್ಕೊಂಡೈತೆ. ಎಲ್ಲರನ್ನೂ ನೋಡ್ಕೊಂಡು ಬಂದ್ರೂ ಅವ್ರು ಯಾಕೆ ಹಂಗೆ ಮಾಡ್ತಾರೆ? ಮತ್ತೆ ಹೊಟ್ಟೆ ಉರಿದೋಗುತ್ತೆ. ಬಗೆಕಾಯ ಅನ್ಬಾರ್ದು ಅಂತೀರಾ? ಅಂತ ಸಂದರ್ಭ ಬಂದಾಗ ಅಂಬ್ಲೇಬೇಕು, ಮಾತಾಡಲೇಬೇಕು. ಉಂಬಾಕಿಕ್ಕಿರೋದೆಲ್ಲ ಅಂಬ್ಲೇಬೇಕಾಗುತ್ತೆ. ನೋಡು, ನಾವು ಪ್ರೀತಿ ಇರೋದು ಕಾಲ್ವಿ ಇಕ್ಕಿರೋದು ಅವ್ರಿಗೆ ಅರ್ಥ ಆಗಬೇಕು. ನಮ್ಮ ಅಕ್ಕ ಯಾಕೆ ನೋಡ್ಕೊಂಡ್ಲು, ನನ್ನ ಮೇಲೆ ಪ್ರೀತಿ ಇರೋದು ಕಾಲ್ವೆ ನೋಡ್ಕೊಂಡಿದ್ದು ನಮ್ಮ ಅಕ್ಕಯ್ಯ. ನನಗೆ ಮಾಡಿರೋ ಅವಳು ಏನು ಅನ್ಕೊಂಡವಳು ಏನು ಎಲ್ಲ ನನ್ನ ಅಲ್ಲಿವ ಮಾತಾಡ್ಸಲ್ಲ. ಹೆಂಡ್ತಿ ಮಾತು ಕೇಳ್ಕೊಂಡು ಮೊದ್ಲಂಗೆ ಸವಿತಕ್ಕ ಅಂತೇಳಿ ಹೆಂಗೆ ಮಾತಾಡ್ಸ್ಕೊಂಡು ಹೆಂಗೆ ಬತ್ತಿದ್ದಾನು, ಈಗ ಮಾತಾಡ್ಸಲ್ಲ. ಹೇಳು, ನಮ್ಗೆ ಎಷ್ಟು ಹೊಟ್ಟುರ್ದೋಗ್ಬೇಡ. ನಮಗೆ ಭಾಳ ಹೊಟ್ಟುರ್ದೋಗುತ್ತೆ ಹಿಂಗೆ ಮಾಡಿರೋ ಬಗ್ಗೆ ಮ್ಯಾಮ್. ಇನ್ನೇನ ನಾನು ಹೊಟ್ಟುರ್ದೋಗುತ್ತೆ, ಹಿಂಗೆ ಮಾಡಬಾರ್ದು ಯಾರಿಗೇ ಆಗಲಿ. ನಾವೆಷ್ಟು ಕಷ್ಟಪಟ್ಟು ನಾವು ಮಾಡೇ ತಾನೇ ಇಕ್ಕಿರೋದು. ಬಿಡು, ನನ್ನ ತಮ್ಮ, ನಾನು ಸ್ವಂತ ಹೊಟ್ಟೆ ಬಿಟ್ಟಿರೋ ತಮ್ಮನ್ನು ನಾನು ಅವ್ನು ನೋಡ್ಕೊಂಡಿಲ್ಲ ಕಣೆ, ನಮ್ಮ ಸಂತಪ್ಪನ ಅವ್ನು ನಂಗೆ ನೋಡ್ಕೊಂಡಿದ್ನಿ. ಅದಕ್ಕೆ ಒಂದು ಇಟ್ಟಲ್ಲಿ ಬೇಡಬೇಕು. ದಿನ ಒಂದೊಂದು ಕೋಳಿ ಮಾಟೆ ಬೇಸಾಗ್ತಿದ್ದೆ. ನನಗಂತೂ ನಿಜವಾಗ್ಲೂ ಸಖತ್ತು ಹೊಟ್ಟೆ ಉರಿದು ಹೋಗ್ತೈತೆ, ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ. ಹಂಗೆ ಆಗ್ತೈತೆ, ಏನು ಮಾಡೋದು? ಆದ್ರೂ ಸಹಿಸ್ಕೊಂಡಿದ್ದೀನಿ. ಎಲ್ಲ ನಮ್ಮ ಅಪ್ಪನ ಒಮ್ಮೆ ಮಗಳ ಮನೆಗೆ ಅಂತೇಳಿ ಅವಳ ಮನೆಗೆ ಹೋಗ್ಯವ್ರಂತೆ. ಅಲ್ಲ ನೋಡ್ರಿ, ಒಳ್ಳೇದಕ್ಕೆ ಕಾಲನೇ ಇಲ್ಲ, ಬರೀ ಕೆಟ್ಟದಕ್ಕೆ ಎಷ್ಟು ಕಾಲ. ಅವಳು ಎಂಥ ಕೆಲಸ ಮಾಡಿ ಎಲ್ಲ ನಮ್ಮ ಅಪ್ಪನ ಒಮ್ಮೆ ಹೇಳ್ತಾ ಚೆನ್ನಾಗಾದ್ರು. ನಾನೇನು ಅನ್ಕೊಂಡಿದ್ದೆ, ನಾನು ನಮ್ಮ ಸವಿತತ್ತೆ ಮಗನ ಮದುವೆ ಆದರೆ ನಮ್ಮ ಅಪ್ಪನ ಒಮ್ಮೆ ಚೆನ್ನಾಗಿ ಆಗ್ತಾರೆ, ಆಸ್ತಿ ದುಡ್ಡು ಏನಿದ್ರು ನನಗೆ ಕೊಡ್ತಾರೆ, ಅವಳು ಮಾತ್ರ ಕರೆಯಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ನಾನು ಅನ್ಕೊಂಡ್ರೆ ಅದೆಲ್ಲ ಉಲ್ಟಾ ಆಗೈತಿ ಇವಾಗ. ಅದಕ್ಕೆ ನನಗೆ ತುಂಬ ಬೇಜಾರಾಗ್ತೈತೆ. ಯಾರಿಗೆ ಆಗಲಿ ಹಿಂಗೆ ಮಾಡಬಾರ್ದು ಅವರು. ಅಲ್ಲ ನೋಡ್ರಿ, ನಂದು ಏನು ತಪ್ಪೈತೆ? ನನ್ನ ಮದುವೆಗಿನ ಮುಂಚೆ ನಾನು ಏನು ಅಂಥದ್ದು ಕೆಟ್ಟ ಕೆಲಸ ನಾನು ಮಾಡಿಲ್ಲ. ಕೆಟ್ಟ ಕೆಲಸ ಮಾಡಿರೋದು ಈ ಸ್ವಾತಿಗೆ ಬೆಲೆ ಐತೆ, ನನಗೆ ಬೆಲೆ ಇಲ್ವಾ? ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಪ್ಪನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.